ಮುದ್ದು ಮಕ್ಕಳೇ ನೋಡಿ, ಕನ್ನಡ ವರ್ಣಮಾಲೆಯನ್ನು ಅತಿ ಸರಳವಾಗಿ ಕಲಿಯೋಣ. ಇದು ನಮ್ಮ ಕನ್ನಡದ ಅಕ್ಷರಗಳು. ಇವುಗಳನ್ನು ನಾವು ಕನ್ನಡ ವರ್ಣಮಾಲೆ ಎಂದು ಕರೆಯುತ್ತೇವೆ. ಇವುಗಳಲ್ಲಿ 2 ವಿಧಗಳು, ಒಂದು ಸ್ವರಗಳು, ಇನ್ನೊಂದು ವ್ಯಂಜನಗಳು. ಈಗ ನಾವು ಸ್ವರಗಳನ್ನು ಅಧ್ಯಯನ ಮಾಡೋಣ. ಸ್ವರಗಳು ಅದಿಂದ ಅಹವರೆಗೆ, ವ್ಯಂಜನಗಳು ಕದಿಂದ ಜ್ಞ. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ಷ ಮತ್ತು ಜ್ಞವನ್ನು ಒತ್ತಕ್ಷರಗಳು ಎಂದು ನಿರ್ಧರಿಸಿ ಳವರೆಗೆ ಮಾತ್ರ ಅಧ್ಯಯನಕ್ಕೆ ತೆಗೆದುಕೊಳ್ಳಲಾಗಿದೆ. ಸ್ವರಗಳು ಮತ್ತು ವ್ಯಂಜನಗಳನ್ನು 2 ಭಾಗಗಳಾಗಿ ಮಾಡಲಾಗಿದೆ. ಅ, ಆ, ಇ, ಈ, ಉ, ಊ, ರು. ಈ ರು ಅನ್ನೋ ಅಕ್ಷರವನ್ನು ತೆಗೆದುಹಾಕಲಾಗಿದೆ ಇತ್ತೀಚಿನ ದಿನಗಳಲ್ಲಿ. ಮುಂಚೆ ಇದು ಅಕ್ಷರಗಳಲ್ಲಿತ್ತು, ಆದರೆ ಈಗ ಇದನ್ನು ತೆಗೆದುಹಾಕಲಾಗಿದೆ. ಎ, ಐ, ಓ, ಔ, ಅಂ, ಆಹಾ ಇವೆಲ್ಲವೂ ಸ್ವರಗಳು. ಈಗ ವ್ಯಂಜನಗಳನ್ನು ಕಲಿಯೋಣ. ಕ, ಖ, ಗ, ಘ, ङ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಮ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಸ, ಹ, ಳ. ಈ ಳವರೆಗೆ ಮಾತ್ರ ನಾವು ಈಗ ಕಲಿಯೋಣ. ಈ ಕ್ಷ ಮತ್ತು ಜ್ಞ ಇದೆಯಲ್ಲ, ಇದು ಒತ್ತಕ್ಷರಗಳೆಂದು ಕರೆಯಬಹುದು. ಏಕೆಂದರೆ ಈ ಕ್ಷಕ್ಕೆ ಶದ ಒತ್ತಕ್ಷರ ಇದೆ, ಜ್ಞಕ್ಕೆ ಜಕ್ಕೆ ಞದ ಒತ್ತಕ್ಷರ ಇದೆ.